ರಾಜ್ಯದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿಗಳೇ ಮೂಡ ಹಗರಣದಲ್ಲಿ 14 ಸೈಟ್ಗಳನ್ನು ಪಡೆದರು, ಮತ್ತೆ ವಾಪಸ್ ಕೊಟ್ಟರು. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು 5 ಎಕರೆ ಜಾಗವನ್ನ ಏರ್ಪೋರ್ಟಿನ ಬಳಿ ತೆಗೆದ್ರು, ಮತ್ತೆ ವಾಪಸ್ ಕೊಟ್ಟರು. ಆದರೆ ಈ ಎರಡೂ ಕೇಸ್ಗಳಲ್ಲಿ ಒಂದು ಕೇಸೇ ಅಲ್ಲ, ಎರಡು ವಾಪಸ್ ಕೊಟ್ಬಿಟ್ರೆ, ಕದ್ದ ಮಾಲು ವಾಪಸ್ ಕೊಟ್ರೆ ಪ್ರಾಮಾಣಿಕರು ಅವರು, ಅವರ ಮೇಲೆ ಏನೂ ಕೇಸಿಲ್ಲ ಅಂತಕ್ಕಂಥ ನೀತಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಪ್ರದರ್ಶನ ಮಾಡಿದೆ ಜನರ ಮುಂದೆ. ಈಗ ತಮ್ಮ ಮುಂದೆ ನಾನು ಒಂದು ವಿಷಯವನ್ನು ತರಲಿಕ್ಕೆ ಬಯಸ್ತೇನೆ. ಸರ್ವೆ ನಂಬರ್ 47 1 ಎಕರೆ ಜಾಗ, ಗರುಡನಪಾಳ್ಯ ಗ್ರಾಮ, ನರಸಾಪುರ ಹೋಬಳಿ, ಕೋಲಾರ ಜಿಲ್ಲೆಗೆ ಸೇರಿದ ವಿಷಯ. 1 ಎಕರೆ ಇದು 47 ಸರ್ವೆ ನಂಬರ್. ಮತ್ತೊಂದು 46 ಸರ್ವೆ ನಂಬರ್, ಅದೇ ಗರುಡನಪಾಳ್ಯ ಗ್ರಾಮ, ನರಸಾಪುರ ಹೋಬಳಿ, ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಜಮೀನು. ಅದು 20 ಎಕರೆ 16 ಗುಂಟೆ ಜಮೀನು. ಈ ಎರಡು ಅಂದ್ರೆ ಎರಡೂ ಸೇರಿದ್ರೆ 21 ಎಕರೆ 16 ಗುಂಟೆ. ಇಲ್ಲಿ ಕಡಿಮೆ ಅಂತಂದ್ರೆ ಇವತ್ತು 5 ರಿಂದ 6 ಕೋಟಿ ಬಾಳ್ತಕ್ಕಂಥ ಜಮೀನುಗಳು ಇದು 1 ಎಕರೆಗೆ. ಇದನ್ನು ನೀವು ಯಾವ ವಿಷಯ ಅಂತ ಕೇಳಬಹುದು. ನೋಡಿ, ಸರ್ವೆ ನಂಬರ್ 47 1 ಎಕರೆ ಜಾಗ, ಇದು ಸ್ಮಶಾನದ ಜಮೀನು. ಇದು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಅಂತದ್ರನ್ನ ಅಕ್ರಮವೆಸಗಿ ಮ್ಯೂಟೇಷನ್ ನಲ್ಲಿ ಪಂಚಾಯಿತಿ ಪಾರಿಕತ್ ಮಾಡ್ಕೊಂಡಿದ್ದಾರೆ. ಯಾರು ಅಂತ ಕೇಳ್ತೀರಾ ನೀವು? ಮಾನ್ಯ ಕೃಷ್ಣ ಬೈರೇಗೌಡರು, ಕಂದಾಯ ಸಚಿವರು. ಈ 1 ಎಕರೆ ಮತ್ತು ಈ 20 ಎಕರೆ 16 ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಅದು ಪಂಚಾಯತ್ ಪಾರಿಕತ್ ಮಾಡಿದ್ದಾರೆ. ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ, ಇದು ಕೆರೆ ಜಮೀನು. ಕೆರೆ ಜಮೀನನ್ನ ಯಾರೂ ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಇದನ್ನ ನೋಡಿ, ಅವರ ಹೆಸರಿನಲ್ಲೇ ಮಾನ್ಯ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ 47 ಸರ್ವೆ ನಂಬರು 1 ಎಕರೆ ಭೂಮಿ, ಮತ್ತೆ 20 ಎಕರೆ 16 ಗುಂಟೆ ಅವರದೇ ಹೆಸರಿನಲ್ಲಿ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ. ಇದನ್ನ 20 ಎಕರೆ 16 ಗುಂಟೆ ಅಂತಕ್ಕಂಥದ್ದು ಇಲ್ಲಿದೆ. ಆದರೆ ಇದು ಯಾವ ರೀತಿ ಬಂದಿದೆ ಅಂತಕ್ಕಂಥ ವಿಚಾರವನ್ನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ನೋಡಿ, ಇದರ ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ, ಕರಾಬು ಸ್ಮಶಾನ ಅಂತಿದೆ. ಸ್ಮಶಾನದ ಭೂಮಿ ರೆವಿನ್ಯೂ ಮಂತ್ರಿಗಳ ಖಾತೆಗೆ ಹೇಗೆ ಬರುತ್ತೆ? ಮಂತ್ರಿಯವರ ಹೆಸರಿಗೆ ಹೇಗೆ ಬರುತ್ತೆ? ಅಥವಾ ಯಾವುದೇ ಜಮೀನುಗಳು ರಾಜ್ಯದಲ್ಲಿದ್ರೆ ಅದು ಕಂದಾಯ ಸಚಿವರು ಅಂದ್ರೆ ಅವರ ಹೆಸರಿಗೆ ಬರುತ್ತಾ? ಅದು ಅಂದ್ರೆ ಯಾಕೆ ಬಂತು ಇದು? ಅಂದ್ರೆ ಈ ಸರ್ಕಾರಿ ಕರಾಬಿ ಸ್ಮಶಾನವನ್ನ ತಿದ್ದುಪಡಿ ಮಾಡಿ ಇದನ್ನ ಅವರ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಎರಡನೇದು ಇನ್ನೊಂದು ನೋಡಿ, 20 ಎಕರೆ 16 ಗುಂಟೆ ಜಮೀನು, ಇಲ್ಲೇನಿದೆ? ಕೆರೆ. ಸೆಕೆಂಡ್
ನೋಡಿ ಇಲ್ಲಿ ಮೊದಲನೇದು ಒರಿಜಿನಲ್ ಡಾಕ್ಯುಮೆಂಟ್ ಇದು. ಇದರಲ್ಲಿ ಕೆರೆ ಅಂತಿದೆ. ಇದನ್ನು ನೀವು ಮೂಲ ಹೇಗೆ ಅಂತಂದ್ರೆ ನೋಡಿ, ದಿಸ್ ಈಸ್ ಎ ಒರಿಜಿನಲ್ ಡಾಕ್ಯುಮೆಂಟ್. ಒರಿಜಿನಲ್ ಡಾಕ್ಯುಮೆಂಟ್ ಅದರಲ್ಲಿ ಕೆರೆ ಅಂತಿದೆ. ಎರಡನೇದು ಅದನ್ನೇನ್ ಮಾಡಿದ್ದಾರೆ, ತಳಗಡೆ ಡಾಟ್ ಹಾಕಿ ಖರಾಬ್ ಅಂತ ಬರ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ ಪೂರ್ತಿ ಇದನ್ನೇ ತಿದ್ದುಬಿಟ್ಟಿದ್ದಾರೆ. ಇದು ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲಿ ಬ್ರಾಕೆಟ್ ನಲ್ಲಿ ಖರಾಬ್ ಅಂತ ಹಾಕೊಂಡಿದ್ದಾರೆ. ಬ್ರಾಕೆಟ್ ನಲ್ಲಿ ಖರಾಬ್ ಅಂತ ಹಾಕಿದ್ದಾರೆ. ಹೀಗಾಗಿ ಇದು 21 ಎಕರೆ ಜಮೀನುಗಳು. ಇದನ್ನ ಮಂತ್ರಿಯವರ ಹೆಸರಿಗೆ ಇರ್ತಕ್ಕಂಥ ಕಾರಣದಿಂದ ಇದನ್ನ ಈಗ ತಕ್ಷಣ ಎನ್ಕ್ವೈರಿನೂ ಮಾಡಬೇಕು. ಈ ಜಮೀನನ್ನು ವಾಪಸ್ಸು ಪಡಿಬೇಕು, ಎನ್ಕ್ವೈರಿ ಮಾಡಬೇಕು ಮತ್ತು ಅವರು ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ ಕೊಡಬೇಕು ಅಂತಂದ್ರೆ, ಅವರು ಹೆಚ್ಚು ಕಡಿಮೆ ನಾನು ಮಿಸ್ಟರ್ ಕ್ಲೀನ್ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿ ಇವತ್ತು ಇಷ್ಟೆಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರಿಗಳು ತಮ್ಮ ಹೆಸರಿಗೆ ಇಷ್ಟೊಂದು ದಾಖಲೆಗಳನ್ನ ತಿದ್ದುಪಡಿ ಮಾಡ್ಕೊಂಡಿರೋ ಕಾರಣದಿಂದಲ್ಲಿ ಈಸ್ ನಾಟ್ ಮಿಸ್ಟರ್ ಕ್ಲೀನ್. ಇದು ಭ್ರಷ್ಟಾಚಾರದ ಕೋಪಕ್ಕೆ ಸಿಕ್ಕಿದ್ದಾರೆ ಅವರು. ಆ ಕಾರಣದಿಂದ he should resign. ನಂಬರ್ 1, ಸರ್ಕಾರ ಇದನ್ನು ಎನ್ಕ್ವೈರಿ ಮಾಡಬೇಕು. ಈ ರೀತಿಯ ಅನೇಕ ಕೇಸ್ಗಳು ಇನ್ನು ಮುಂದೆ ಬರ್ತಕ್ಕಂಥವಿವೆ. ಸೊ ಈ ಮೂಲಕ ನಾನು ಮನವಿ ಮಾಡ್ತೇನೆ, ಮುಖ್ಯಮಂತ್ರಿಗಳು ತಕ್ಷಣ ಇದನ್ನ ಎನ್ಕ್ವೈರಿ ಮಾಡಬೇಕು. ಸದನದಲ್ಲಿ ಅವರು ಇದಕ್ಕೆ ಉತ್ತರ ಕೊಡಬೇಕು. ತೋರ್ತೇನೆ. ಸರಿ, 2001-2 ದಾಖಲೆಗಳು ಬರ್ತದೆ. 2001-2ರಲ್ಲಿ ಹೊಸದಾಗಿ ಒಂದು ದಾಖಲೆ ನಿರ್ಮಾಣ ಆಗ್ತದೆ. ಆ ದಾಖಲೆ ನಂತರ ಇವ್ರ ಖಾತೆ ಹೆಸರಿಗೆ ಅದು ಲಾಸ್ಟ್ ಪೇಜಲ್ಲಿ ನೋಡಿ. ಇದು ಇಲ್ಲೊಂದಿದೆ ಈ ಶೀಟ್. ಇದರಲ್ಲಿ 6/11/78 ಆವಾಗ ಕೆರೆ ಅಂತಿದೆ. ಖರಾಬ್ ಅನ್ನೋದು ಇತ್ತೀಚೆಗೆ ಬಂದಿರೋದು. 6/11/78 ಪೇಪರ್ ಇದು. 24ರಲ್ಲಿ ಖಾತೆ ಮಾಡಿಸ್ಕೊಂಡು ಈಗ 24. ಈಗ ಇದೆಲ್ಲ ಬದಲಾಗಿದೆ. ಇಲ್ಲ ನೋಡಿ, ಇಲ್ಲೇ ಇದೆ ಕೃಷ್ಣ ಬೈರೇಗೌಡ, ಎರಡೂ ಕೂಡ ಅವ್ರ ಹೆಸರಲ್ಲಿ ಇದೆ. ಎರಡೂ ಪಾಣಿಗಳಿದೆ. ಅದು ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. 2020 ಮ್ಯೂಟೇಷನ್ ನಂಬರ್ ಇಲ್ಲಿದೆ 24/24 MRH 3/2023-24 ಇತ್ತೀಚೆಗಾಗಿರೋದು. ಅಲ್ಲಿವರೆಗೂ ಸ್ಮಶಾನವೇ. 100 ಕೋಟಿ ಬೆಲೆ. ಈಗ ಒಂದು 100 crores. ಇದು 100 ಕೋಟಿ ಆಗುತ್ತೆ. 100 ಕೋಟಿ ಆಗುತ್ತೆ. 20 ಎಕರೆ ಅಲ್ಲ. ಗೈಡೆನ್ಸ್ ವ್ಯಾಲ್ಯೂ ನಾವು ಚೆಕ್ ಮಾಡಿಲ್ಲ. ಗೈಡೆನ್ಸ್ ವ್ಯಾಲ್ಯೂ ಈಗ ಮಾರ್ಕೆಟ್ ವ್ಯಾಲ್ಯೂ ನೋಡ್ತಾ ಇದ್ದೇವೆ. ಅದು ಹೆಚ್ಚು ಕಡಿಮೆ 5 ರಿಂದ 6 ಕೋಟಿ 7 ಕೋಟಿ ಆಗುತ್ತೆ. ಅವರೇ ಕೃಷ್ಣ ಬೈರೇಗೌಡ ಬೀನ್, ಲೇಟ್ ಸಿ ಬೈರೇಗೌಡ. ಸಿ ಬೈರೇಗೌಡ ಎಕ್ಸ್ ಮಿನಿಸ್ಟರ್ ಸಿ ಬೈರೇಗೌಡ ಅವ್ರ ಮಗ. ಅಲ್ಲ, ಅವರೇ ಅಲ್ಲ ಅಂದ್ರೆ ಹೇಳಿಕೆ ಕೊಟ್ಟು ಬಿಡ್ಲಿ, ಇದು ನಾನಲ್ಲ ಅಂತ. ಆಮೇಲೆ ಮುಂದಿನ ಕ್ರಮ ಏನು ಅನ್ನೋದನ್ನ ನಾವು ಮಾಡ್ತೇವೆ. ಅವರ ಇಡೀ ಕುಟುಂಬದ ಹೆಸರುಗಳು ಇಲ್ಲಿದೆ. ಎಲ್ಲ ಸಿ ಬೈರೇಗೌಡ ನೋಡಿ. ಸಿ ಬೈರೇಗೌಡ ಬಿನ್ ಲೇಟ್ ಬೈರೇಗೌಡ, ಮಂಜುಳಾ
ಬಿ ಡಾಕ್ಟರ್ ಆಫ್ ಲೇಟ್ ಸಿ ಬೈರೇಗೌಡ, ಗೋಪಾಲ್ ಬೈರೇಗೌಡ, ಮಂಗಳ ಪಾಟೀಲ್, ಡಾಕ್ಟರ್ ಆಫ್ ಲೇಟ್ ಸಿ ಮಂಗಳ is, ಅವರ ಅಲ್ಲ ಅವರ ಪತ್ನಿಯವರು ಸಾವಿತ್ರಮ್ಮ ಕೋಮ್ಲೇಟ್ ಬೈರೇಗೌಡ ಎಲ್ಲ ಇದೆ. ಸಾವಿತ್ರಮ್ಮ ಅನ್ನೋರು ಅವರ ಮನೆಯವರು. ಆ? ಇಲ್ಲ, ಕಾನೂನಾತ್ಮಕ ಹೋರಾಟ ಇದೆ, ಬೀದಿ ಹೋರಾಟ ಇದೆ. ಈ ಸರ್ಕಾರದ ವಿರುದ್ಧ ನಾವು ಇಲ್ಲಿವರೆಗೂ ಏನೇನೆಲ್ಲ ಹೋರಾಟಗಳು ಮಾಡಿದ್ದೀವೋ ಆ ರೀತಿಯ ಹೋರಾಟಗಳು ನಡೀತವೆ.